ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ರುಚಿಯಾಗಿ ಮನೆಯಲ್ಲೇ ಸಿಗುವಂತಹ ಕೆಲವು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಗೋಧಿ ಹಿಟ್ಟಿನಿಂದ ಸ್ನ್ಯಾಕ್ಸ್ನ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನು ಶಂಕರಪೋಳಿ, ಶಂಕರಪಾಳಿ ಹೀಗೆಲ್ಲ ಕರೀತಾರೆ. ಈ ರೆಸಿಪಿನ ಹಬ್ಬದ ದಿನ ಅಥವಾ ಎಲ್ಲಾದರೂ ಹೊರಗಡೆ ಹೋಗಬೇಕು ಟ್ರಿಪ್ ಅನ್ನುವಾಗ, ಅಥವಾ ನಿಮ್ಮ ಮನೇಲಿ ಸಣ್ಣ ಮಕ್ಕಳಿದ್ರೆ ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಕೆಲವೊಂದು ಟೈಮ್ ತಿನ್ನೋದಕ್ಕೆ ಮನೇಲಿ ಏನೂ ಇಲ್ವಲ್ಲಪ್ಪ ಸ್ನ್ಯಾಕ್ಸ್ ಅಂತ ಹುಡ್ಕಾಡ್ತಿರ್ತೀವಿ ಅಲ್ವಾ. ಆ ಟೈಮಲ್ಲಿ ಕೇವಲ 10 ಮಿನಿಟ್ಸಲ್ಲಿ ಜಸ್ಟ್ ಒಂದು ಕಪ್ಪು ಗೋಧಿ ಇಟ್ಟಿದ್ರೆ ಸಾಕು, ಈ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಈ ರೆಸಿಪಿಯನ್ನು ಮೈದಾ ಹಿಟ್ಟಲ್ಲೂ ಕೂಡ ಮಾಡಬಹುದು. ಒಬ್ಬೊಬ್ಬರು ಮೈದಾ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅಂಥವ್ರಿಗೆ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದು ಟೈಮು ಇದು ಗೋಧಿ ಹಿಟ್ಟಲ್ಲಿ ಮಾಡೋದ್ರಿಂದ ಇದು ಗಟ್ಟಿಯಾಗಿ ಹೊರಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನಿವತ್ತು ಹೇಳ್ಕೊಡೋ ಈ ವಿಧಾನದಲ್ಲಿ ಮಾಡಿದ್ರೆ ಇದು ಹೊರಟಾಗದೇ ಇರೋ ರೀತಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ನೋಡಿ. ಸೊ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿದ್ರೆ, 2 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. 2 ಕಪ್ ಗೋಧಿ ಹಿಟ್ಟಿಗೆ ನಾನು 3/4 ಕಪ್ಪಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಸಕ್ಕರೆನ ನಿಮಗೆ ರುಚಿಗೆ ತಕ್ಕಷ್ಟು ತಗೊಳ್ಳಿ. ಮತ್ತು 1 ಕಪ್ಪಷ್ಟು ನೀರನ್ನ ತಗೊಂಡಿದ್ದೀನಿ. ಸ್ವಲ್ಪ ಕರಿಯೋದಕ್ಕೆ ಎಣ್ಣೆ, 1 ಏಲಕ್ಕಿ ಮತ್ತು ಸ್ವಲ್ಪ ಉಪ್ಪನ್ನ ತಗೊಂಡಿದ್ದೀನಿ. ಇವಾಗ ಒಂದು ಪಾತ್ರೆನ ಇಟ್ಕೊಂಡು 3/4 ಕಪ್ಪಷ್ಟು ಸಕ್ಕರೆ ಏನು ತಗೊಂಡಿದ್ದೆ, ಸಕ್ಕರೆ ಮತ್ತು 1 ಕಪ್ಪಷ್ಟು ನೀರನ್ನು ಹಾಕಿ ಸಕ್ಕರೆ ಕರಗೋದಕ್ಕೆ ಇಟ್ಕೋತೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು. ಈ ಥರ ಉಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು 1 ಏಲಕ್ಕಿನ ಹಾಕೋತಾ ಇದ್ದೀನಿ ಫ್ಲೇವರ್ಗೋಸ್ಕರ. ನೋಡಿ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು ನೀರಲ್ಲಿ. ಅದೇನು ಸಕ್ಕರೆ ಪಾಕ ಥರ ಕಾಯಿಸ್ಕೋಬೇಕು ಅಂತೇನಿಲ್ಲ. ಈ ಥರ ಚೆನ್ನಾಗಿ ಸಕ್ಕರೆ ಎಲ್ಲ ನೀರು ಜೊತೆ ಡಿಸಾಲ್ವ್ ಆದರೆ ಸಾಕು. ಇದನ್ನು ಒಂದು ಕಡೆ ಸೈಡಿಗೆ ಎತ್ತಿಟ್ಕೊಂಡು ಒಂದು ಬಾಣಲಿನ ಇಟ್ಕೊಂಡು 1 ಸ್ಪೂನಷ್ಟು ತುಪ್ಪ ಮತ್ತು 1 ಸ್ಪೂನಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ಇದನ್ನು ಬಿಸಿ ಮಾಡಿಕೊಂಡು ನಾವು ಗೋಧಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈ ಗೋಧಿ ಸ್ನ್ಯಾಕ್ಸ್ ಏನು ಬರುತ್ತೆ ಅದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಇದು ಹೊರಟಾಗೋದಿಲ್ಲ. ಇದೇ ಮೇನ್ ಇಂಗ್ರೀಡಿಯೆಂಟು. ಈ ಥರ ಮಾಡೋದ್ರಿಂದ ಗೋಧಿ ಹಿಟ್ಟಿನ ಸ್ನ್ಯಾಕ್ಸು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಇದು ಬಿಸಿ ಆಗಿದೆ ಅಲ್ವಾ. ಈ ಎಣ್ಣೆನ ಗೋಧಿ ಹಿಟ್ಟಿನ ಜೊತೆ ಹಾಕಿ 1 ಸ್ಪೂನ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಸುಡ್ತಾ ಇರುತ್ತಲ್ವ, ಹಾಗಾಗಿ ಬರೀ ಕೈನಲ್ಲಿ ನೀವು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಸಕ್ಕರೆದು ನೀರೇನು ಮಾಡಿಟ್ಕೊಂಡಿದ್ವಿ ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಡಿ. ನಾರ್ಮಲ್ ನೀವು ಚಪಾತಿಗೆ ಹೇಗೆ ಹಿಟ್ಟನ್ನ ಕಲಿಸ್ತೀವಲ್ವ, ಅದೇ ರೀತಿ ಈ ಸಕ್ಕರೆದು ನೀರೇನಿರುತ್ತೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಬರಬೇಕು. ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಬೇಕು. ಹಾಗಾಗಿ ಒಂದೇ ಸಲ ಎಲ್ಲ ಪಾಕನೂ ಹಾಕ್ಕೊಂಡು ತೆಳುವಾಗಿ ಮಾಡ್ಕೋಬೇಡಿ. ನಾವು ಇದನ್ನು ಚಪಾತಿ ಥರ ಲಟ್ಟಿಸ್ಬೇಕಾದ್ರೆ ಇದಕ್ಕೆ ನಾವು ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸೋದಿಲ್ಲ. ಹಾಗಾಗಿ ತುಂಬ ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲೇ ಕಲಿಸ್ಕೋಬೇಕು. ನೋಡಿ, ಈ ಥರ ಕಲಿಸಿದಾದ್ಮೇಲೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಕೊಳ್ಳಿ. ಇದನ್ನು ಮಿದ್ದು ಆದಮೇಲೆ ಒಂದು 5 ಮಿನಿಟ್ಸ್ ಹಾಕಿ ಎತ್ತಿಡ್ತಿದ್ದೀನಿ. ನೋಡಿ, ಈಗ ಒಂದು 5 ಮಿನಿಟ್ಸ್ ಆಗಿದೆ. ಈ ಹಿಟ್ಟನ್ನು ಇವಾಗ ನೀವು ನಾರ್ಮಲ್ ಚಪಾತಿ ಹೇಗೆ ಲಟ್ಟಿಸ್ತೀರಾ ಅದೇ ರೀತಿ ಒಂದು ಚಪಾತಿ ಲಟ್ಸೋ ಮಣೆ ಇದ್ರೆ ಮಣೆ ಅಥವಾ ಒಂದು ಶೆಲ್ಫ್ ಕಲ್ಲಿನ ಮೇಲೆ ಆದರೂ ನೀವು ಲಟ್ಸ್ಕೋಬೋದು. ನೀವು ಚಪಾತಿ ಥರ ತುಂಬ ಸಣ್ಣದಾಗಿ ಉಂಡೆ ಮಾಡ್ಕೋಬಾರ್ದು. ಇದಕ್ಕೆ ದಪ್ಪದಾಗಿ ಉಂಡೆನ ತಗೊಳ್ಳಿ. ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ವ, ಈ ಥರ ಒಂದು ದಪ್ಪ ಉಂಡೆನ ಮಾಡಿಕೊಂಡು ಚಪಾತಿ ಲಟ್ಸೋ ಕೋಲಿಂದ ಈ ಥರ ಲಟ್ಸ್ಕೊಂಡು ಬನ್ನಿ. ಥಿಕ್ನೆಸ್ಸು ಸ್ವಲ್ಪ ದಪ್ಪಾಗೇ ಇರಬೇಕು. ಚಪಾತಿ ಅಷ್ಟು ತೆಳುವಾಗಿ ಹರ್ಕೊಳ್ಬಾರ್ದು. ನೋಡಿ, ನಾನು ಇದರಲ್ಲಿ ಅರ್ದು ತೋರಿಸ್ತಾ ಇದ್ದೀನಲ್ವ, ಈ ಥರ ದಪ್ಪ ಕನ್ಸಿಸ್ಟೆನ್ಸಿಯಲ್ಲಿ ಹರ್ಕೊಳ್ಳಿ. ಈ ಥರ ಇದನ್ನು ಲಟ್ಸ್ಕೊಂಡು ಆದಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಒಂದು ಚಾಕುನ ತಗೊಂಡು ಅದು ಸ್ವಲ್ಪ ತುಪ್ಪನ ಸರುಕೊಳ್ಳಿ. ಈ ಥರ ತುಪ್ಪನ ಸರುಕೊಳ್ಳೋದ್ರಿಂದ ಅದು ಚಪಾತಿ ಹಿಟ್ಟನ್ನು ಕಟ್ ಮಾಡಬೇಕಾದ್ರೆ ಅದು ಅಂಟ್ಕೊಳ್ಳೋದಿಲ್ಲ. ಈ ಥರ ಯಾವ ಶೇಪು ಬೇಕು ನಿಮಗೆ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾನು ಒಂದು ಬಾಕ್ಸ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಇನ್ನೊಂದನ್ನು ಈ ಥರ ಕ್ರಾಸಾಗಿ ಕಟ್ ಮಾಡಿಕೊಂಡು ಕಾಜು ಬರ್ಫಿ ಶೇಪಲ್ಲಾದರೂ ಮಾಡ್ಕೋಬೋದು. ಅಥವಾ ನಿಮ್ಮದು ಯಾವುದಾದ್ರು ಬಾಟಲ್ದು ಕ್ಯಾಪ್ ಯೂಸ್ ಮಾಡಿಕೊಂಡು ರೌಂಡ್ ಶೇಪ್ ಆದರೂ ಮಾಡ್ಕೋಬೋದು. ಶೇಪ್ನ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಯಾವ ರೀತಿ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಹೇಳಿದ್ನಲ್ಲ, ಈ ರೀತಿ ಮಾಡೋದ್ರಿಂದ ಸ್ವಲ್ಪನೂ ಅಂಟ್ತಾ ಇಲ್ಲ ಮತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿ ಬಂದಿದೆ. ಈಗ ಫೈನಲಿ ಇದನ್ನು ನಾವು ಎಣ್ಣೆಯಲ್ಲಿ ಕರಿಬೇಕು. ಸೊ ಇವಾಗ ಮೊದಲೇ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆ ಮತ್ತು ತುಪ್ಪನ ಬಿಸಿ ಇಟ್ಕೊಂಡಿದ್ದೆ ಅಲ್ವಾ, ಅದೇ ಬಾಣಲಿಗೆ ಕೊಬ್ಬರಿ ಎಣ್ಣೆನ ಹಾಕಿ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೋತಾ ಇದ್ದೀನಿ. ನೀವು ಯಾವ ಎಣ್ಣೆನಾದರೂ ನೀವು ಅಡುಗೆಗೆ ಏನು ಯೂಸ್ ಮಾಡ್ತೀರಾ ಅದೇ ಎಣ್ಣೆನ ಯೂಸ್ ಮಾಡ್ಕೊಳ್ಳಿ. ಇದನ್ನು ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕಾಗುತ್ತೆ ನೋಡಿಕೊಂಡು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡೋಕೆ ಇಟ್ಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಪೀಸ್ಗಳನ್ನ ಒಂದೊಂದೇ ಇದರಲ್ಲಿ ಸೇರಿಸ್ತಾ ಬರ್ತೀನಿ.
ಇದು ಗೋಧಿ ಹಿಟ್ಟು ಆಗಿರೋದ್ರಿಂದ ಇದು ಬೇಗನೆ ಕಲರ್ ಚೇಂಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಪದೇ ಪದೇ ಈ ಥರ ಕೈ ಆಡಿಸ್ತಾನೆ ಇರಿ. ಸೊ ಅದು ಜಾಸ್ತಿ ಒತ್ತೋದಿಲ್ಲ ಮತ್ತು ತುಂಬಾ ಚೆನ್ನಾಗಿ ಬರುತ್ತೆ. ವಿಡಿಯೋದಲ್ಲಿ ನೋಡ್ತಿದ್ದೀರಲ್ವ, ಈ ಥರ ಪದೇ ಪದೇ ಕೈ ಆಡಿಸ್ಕೊಂಡು ಮಗ್ಚ್ ಹಾಕೋತಾ ಇರಿ. ನೋಡಿ, ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ಪೀಸಸ್ಗಳನ್ನ ಹಾಕಿ ಇದೇ ಥರ ಬೇಯಿಸ್ಕೊಳ್ಳಿ. ಇನ್ನೊಂದು ಟ್ರಿಕ್ ಏನಪ್ಪ ಅಂತ ಹೇಳಿದ್ರೆ, ನೀವು ಸ್ಟಾರ್ಟಿಂಗ್ ಎಣ್ಣೆಯಲ್ಲಿ ಹಾಕಿದಾಗ ಏನು ಬಬಲ್ಸ್ ಕಾಣಿಸುತ್ತೆ, ಇದೆಲ್ಲ ಬೆಂದ ಆದಮೇಲೆ ಈ ಬಬಲ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಇದು ಏನು ನೋಟಿಫೈ ಮಾಡುತ್ತಪ್ಪ ಅಂತ ಹೇಳಿದ್ರೆ ಬೆಂದಿದೆ, ಇದು ಸ್ನ್ಯಾಕ್ಸ್ ಏನಿದೆ ಅದು ಕರೆಕ್ಟಾಗಿ ಬೆಂದಿದೆ ಅಂತ ಈ ವಿಧಾನದಲ್ಲಿ ನಿಮಗೆ ಗೊತ್ತಾಗುತ್ತೆ. ಈ ಥರ ಎಲ್ಲ ಪೀಸಸ್ಗಳನ್ನ ಮೀಡಿಯಂ ಫ್ಲೇಮಲ್ಲೇ ನೀಟಾಗಿ 2 ಕಡೆ ಸೈಡನ್ನು ಬೇಯಿಸ್ಕೊಳ್ಳಿ. ನೋಡಿ, ಈಗ ಬೇಯಿಸ್ಕೊಂಡಿದ್ದು ಆಗಿದೆ. ಇವು ಬಿಸಿಯಲ್ಲಿ ಮೆತ್ತಗೆ ಅನಿಸ್ತಿರ್ತವೆ, ಬಟ್ ಸ್ವಲ್ಪ ತಣ್ಣಗೆ ಆದಮೇಲೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ಕಟ್ ಮಾಡಿ ತೋರಿಸ್ತಿದ್ದೀನಲ್ವ, ಒಳಗಡೆನೂ ಚೆನ್ನಾಗಿ ಬಂದಿದೆ ಮತ್ತು ತುಂಬಾ ಸಾಫ್ಟಾಗಿ ಮತ್ತು ಕ್ರಿಸ್ಪಿಯಾಗಿ ಬಂದಿದೆ. ಮೆತ್ತಗೂ ಆಗೋದಿಲ್ಲ, ತುಂಬ ಗಟ್ಟಿನೂ ಆಗೋದಿಲ್ಲ. ಈ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ, ಪದೇ ಪದೇ ಮಾಡಬೇಕು ಅಂತ ಅನ್ಕೋತೀರ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಥ್ಯಾಂಕ್ ಯು.